ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 35ನೇ ಅಧ್ಯಾಯ 5-8ನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ. ದೇವರು ಹುಟ್ಟಿಸಿದ ಭಯವು, ಈ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡೋಣ. ಆಮೇಲೆ ಅವರು ಪ್ರಯಾಣ ಮಾಡುತ್ತಿರುವಾಗ ದೇವರು ಹುಟ್ಟಿಸಿದ ಭಯವು ಸುತ್ತಮುತ್ತಣ ಊರುಗಳಲ್ಲಿ ಇದ್ದದರಿಂದ ಆ ಊರುಗಳವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ. ಯಾಕೋಬನು ಅವನ ಸಂಗಡ ಇದ್ದ ಜನರೆಲ್ಲರೂ ಕಾನಾನ್ಯ ದೇಶದಲ್ಲಿರುವ ಬೇತೇಲೆಂಬ ಲೂಜಿಗೆ ಮುಟ್ಟಿದರು. ಅವನು ತನ್ನ ಅಣ್ಣನ ಬಳಿಯಿಂದ ಓಡಿ ಹೋಗಲು ದೇವರು ಅಲ್ಲೇ ಅವನಿಗೆ ಪ್ರತ್ಯಕ್ಷನಾದ್ದರಿಂದ ಅವನು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಆ ಸ್ಥಳಕ್ಕೆ ಎಲ್ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿ ರೆಬೆಕ್ಕಳ ದಾದಿಯಾದ ದೆಬೋರಳು ಸತ್ತು ಹೋಗಲು ಅವರು ಆಕೆಗೆ ಬೇತೇಲಿನ ತಗ್ಗಿನಲ್ಲಿರುವ ಅಲ್ಲೋನ್ ಮರದ ಬುಡದಲ್ಲಿ ಸಮಾಧಿ ಮಾಡಿ ಅದಕ್ಕೆ ಅಲ್ಲೋನ್ ಬಾಕುತ್ ಎಂದು ಹೆಸರು ಇಟ್ಟನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತೀವಿ ಯಾಕೋಬ ಈಗ ದೇವರು ಹೇಳಿದ ಮೇಲೆ ಮುಂದೆ ಹೋಗ್ತಾನೆ. ಮನೆಯಲ್ಲಿ ಮಿಸ್ಟೇಕ್ ಆಯ್ತು, ಮನೆಯಲ್ಲಿ ನಡಿಬಾರದಂತ ಕಾರ್ಯಗಳು ನಡೆದ್ರು ಸಹ ದೇವರು ಅವ್ರನ್ನ ಬಿಡಲಿಲ್ಲ. ದೇವರು ಒಂದು ಸಾರಿ ವಾಗ್ದಾನ ಕೊಟ್ರೆ ಆ ವಾಗ್ದಾನವನ್ನ ನೆರವೇರಿಸದೆ ಬಿಡೋದಿಲ್ಲ. ಒಂದು ವೇಳೆ ನನಗೆ ಗೊತ್ತಿಲ್ಲ ದೇವರು ಏನು ವಾಗ್ದಾನ ನಿಮ್ಗೆ ಕೊಟ್ಟಿದ್ದಾರೆ, ನೀವೆಲ್ಲೋ ತಪ್ಪಿ ಹೋಗಿದ್ದೀರಾ, ಅಥವಾ ನಿಮ್ ತಪ್ಪಿಲ್ಲದೆ ಇರ್ಬೋದು, ಯಾರೆಲ್ಲೋ ತಪ್ಪಾಗಿ ಹೋಗಿದೆಯಾ, ಸರಿ, ಈಗ ಒಂದು ಕೆಲಸ ಮಾಡಿ ದೇವ್ರ ಬಳಿಗೆ ಬನ್ರಿ. ಈಗ ಇಲ್ಲಿ ಯಾಕೋಬನ ಏನ್ ಮಾಡ್ತಾನೆ, ಆ ಬೇತೇಲ್ಗೆ ಬರ್ತಾನೆ, ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸ್ತಾನೆ. ಯಾಕಂದ್ರೆ ತನ್ನ ಅಣ್ಣನ ಭಯದಿಂದ ಅವನು ಓಡಿ ಹೋಗಿದಂತ ಅದೇ ಸ್ಥಳಕ್ಕೆ ಬಂದು ಅವನು ಯಜ್ಞವೇದಿಯನ್ನು ಕಟ್ತಾನೆ. ಅಲ್ಲಿ ದೇವರು ಹೇಳಿದ್ರು, ದೇವರು ಅವನಿಗೆ ಪ್ರತ್ಯಕ್ಷನಾಗಿದ್ರು. ಅದೇ ಜಾಗದಲ್ಲಿ ದೇವರು ಅವನಿಗೆ ಏನ್ ಮಾಡ್ತಾರೆ, ದರ್ಶನವನ್ನ ಕೊಡ್ತಾರೆ. ಅವನು ಆ ಸ್ಥಳಕ್ಕೆ ಎಲ್ ಬೇತೇಲ್ ಅಂತ ಹೆಸರಿಡ್ತಾನೆ. ಮಾತ್ರವಲ್ಲದೆ ಅಲ್ಲಿ ಒಂದು ಸಾವಾಗುತ್ತೆ. ರೆಬೆಕ್ಕಳ ದಾದಿ ದೆಬೋರಳು ಅಲ್ಲಿ ಸತ್ಯ ಹೋಗ್ತಾಳೆ. ಅವ್ರ ಆಕೆಗೆ ಅಲ್ಲಿ ಬೇತೇಲಿನ ತಗ್ಗಿನಲ್ಲಿರುವ ಅಲೋನ್ ಮರದ ಬುಡದಲ್ಲಿ ಸಮಾಧಿ ಮಾಡಿ ಅದಕ್ಕೆ ಅಲೋನ್ ಬಾರೋಕ್ ಎಂದು ಹೆಸರಿಡ್ತಾರೆ. ಸರಿ ಪ್ರಿಯ ದೇವರ ಮಕ್ಕಳ, ಇಲ್ಲಿ ನಾವೊಂದು ಪಾಠವನ್ನ ನಾವು ಕಲಿಬಹುದು. ದೇವ್ರು ಮುಂದಕ್ಕೆ ಹೋಗು ಅಂದ್ರೆ ಒಂದೇ ಅಲ್ಲಿರಬೇಡಿ. ದೇವರು ಒಂದು ವೇಳೆ ಅಲ್ಲಿ ಇರು ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ಬೇಡಿ. ನೋಡಿ, ಈ ಒಂದು ಅವರ ಯಾಕೋಬನ ಕುಟುಂಬದಲ್ಲಿ ಆಗಿರುವಂತ ಎಲ್ಲ ಕಾರ್ಯಗಳಿಗೆ ಮುಖ್ಯ ಕಾರಣ ಇದೆ. ದೇವರು ಯಾಕೋಬನಿಗೆ ನೀನು ಹೋಗು ಅಂದ್ರು ಅವನ ಅಲ್ಲೇ ಇದ್ದ, ಅಥವಾ ದೇವರು ಅವನಿಗೆ ಇಲ್ಲಿ ಇರಬೇಡ ಅಂದ್ರೆ
ಅವನು ಮುಂದೆ ಹೋದ. ಹೀಗೆ ಯಾಕೋಬನ ಏನ್ ಮಾಡ್ದ, ಕೆಲವು ವೇಳೆ ದೈಹಿಕವಾಗಿ ಯೋಚನೆ ಮಾಡ್ದ. ದೈಹಿಕವಾಗಿ ಯಾವುದನ್ನು ಯೋಚನೆ ಮಾಡಬೇಡಿ. ಆತ್ಮೀಕವಾಗಿ ನಿಮ್ಮ ಜೀವಿತ ಆರಂಭವಾಗಲಿ, ನಿಮ್ಮ ಪ್ರತಿದಿನ ಆರಂಭವಾಗಲಿ, ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ, ನಿಮ್ಮ ಸೇವೆ, ಯಾವುದೇ ಕಾರ್ಯಗಳಿಗೂ ಸಹ ಪ್ರಾರ್ಥನೆ ಮಾಡಿ ದೇವರ ಒಂದು ಸಮಾಧಾನ ಆಲೋಚನೆ ಪಡೆದೇ ಮುಂದೆ ಹೋಗ್ರಿ. ಯಾವುದಕ್ಕೂ ದುಡುಕಿ ಯಾರೋ ಹೇಳಿದಾರೆ ಅಂತೇಳಿ ಐಡಿಯಾಗಳು ತಗೊಂಡು ಕಡೆಗೆ ನಷ್ಟಕ್ಕೊಳಗಾಗಿ ಸಮಸ್ಯೆಗೊಳಗಾಗಕ್ಕಿಂತ, ಅನೇಕ ಪ್ರಾಬ್ಲಮ್ ಒಳಗಾಗಕ್ಕಿಂತ, ಪ್ರಿಯ ದೇವರ ಮಕ್ಕಳೇ, ದೇವರ ವಾಗ್ದಾನ ಪಡೆದು ದೇವರ ಕನಸು ದರ್ಶನ ಪಡೆದು ಮಾತ್ರವೇ ನೀವು ಮುಂದೆ ಸಾಗ್ರಿ. ಖಂಡಿತವಾಗ ನಿಮ್ಮ ಎಲ್ಲ ಕಾರ್ಯಗಳು ಸಫಲವಾಗ್ತವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ನೀವು ದೇವರು ಹೇಳ್ದೇನೆ ಎಷ್ಟೋ ಕಾರ್ಯಗಳು ಮಾಡಿದ್ರೆ ಸರಿ, ಒಂದು ಕೆಲಸ ಮಾಡಿ, ದೇವರ ಹತ್ರ ಹೋಗ್ರಿ. ದೇವರೇ, ನೀನು ಹೇಳದೆ ಇದನ್ನು ಮಾಡ್ಬಿಟ್ಟೆ, ನನ್ನ ಕ್ಷಮಿಸು ದೇವರೇ, ಇನ್ಮೇಲೆ ಪ್ರತಿಯೊಂದು ಕಾರ್ಯಗಳನ್ನ ನೀನು ಹೇಳಿದಾಗ ಮಾಡ್ತೀನಿ ಅಂತೇಳಿ ಆ ವಿಷಯದ ಬಗ್ಗೆ ತಪ್ಪನ್ನ ತಿಳಿದುಕೊಂಡು ದೇವ್ರ ಮುಂದೆ ಬರೋದಾದ್ರೆ ಎಲ್ಲಾ ಕೆಟ್ಟದನ್ನ ಒಳ್ಳೆಯದಾಗಿ ದೇವರು ಮಾರ್ಪಡಿಸ್ತಾರೆ. ತಪ್ಪಿನಿಂದ ನೀವು ಒಂದು ಸರಿಯಾದ ಪಾಠವನ್ನ ನೀವು ಕಲಿತು ಇನ್ಮೇಲೆ ತಪ್ಪು ಮಾಡದ ಹಾಗೆ ನೋಡ್ಕೊಳ್ಳಿ. ಕರ್ತನ ಖಂಡಿತವಾಗಿ ನಿಮ್ಮೆಲ್ಲರನ್ನು ಬಲಪಡಿಸಲಿ, ಸಮೃದ್ಧಿ ಪಡಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಅನೇಕ ವೇಳೆ ನಾವು ಅನೇಕರ ದೈಹಿಕವಾದ ಆಲೋಚನೆಯನ್ನು ಪಡೆದು ಅನೇಕ ಕಾರ್ಯಗಳನ್ನು ಮಾಡಿ ನಾವು ನಷ್ಟಕ್ಕೊಳಗಾಗಿದ್ದೇವೆ. ನಮ್ಮನ್ನು ಕ್ಷಮಿಸಪ್ಪ ದೇವರೇ. ಈಗ ಯಾರಂತ ತಪ್ಪಿಗಳಿಗೆ ಒಳಗಾಗಿ, ಅದು ಮನೆ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ವೆಹಿಕಲ್ಸ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಯಾವ ವಿಷಯದಲ್ಲಿ ಯಾರ್ಯಾರು ದೇವರೇ ಸುಮ್ಮನೆ ಬಂದಂಥ ಐಡಿಯಾಗಳನ್ನ ತೆಗೆದುಕೊಂಡು ಮುಂದೆ ಹೋಗಿದಾರೋ ಅವ್ರು ಪಶ್ಚಾತ್ತಾಪ ಪಟ್ಟು ಈಗ ನಿನ್ನ ಬಳಿಗೆ ಬರುವಾಗ ಅವ್ರಿಗೊಂದು ಸಮಾಧಾನ ಉಂಟಾಗಲಿ. ಅವ್ರಿಗಾದಂಥ ನಷ್ಟಕ್ಕೆ ಪ್ರತಿಯಾಗಿ 2ರಷ್ಟು ಮಾನ ಅವ್ರಿಗುಂಟಾಗಲಿ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ
ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆ ನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.